ವೀಕ್ಷಕರೇ, ಇವತ್ತಿನ ಸಂಸ್ಕಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಗಂಗೋತ್ರಿ ಅಧ್ಯಯನ ಅಂತ ಕರಿತೀವಿ. ಈ ಗಂಗೋತ್ರಿ ಅಧ್ಯಯನದಲ್ಲಿ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತೀವಿ. ಗಂಗೋತ್ರಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಗೋದಾವರಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗಂಗೋತ್ರಿಯನ್ನ ಯಾವತ್ತು ತಿಳ್ಕೊಳ್ಳಿ, ಯಮುನೋತ್ರಿ ಗಂಗೋತ್ರಿ ಅನ್ನೋದು ಮೂಲ ಸ್ಥಾನ ಅಂತ ಕರಿತೀವಿ. ಯಾವುದೇ ಕಾರಣಕ್ಕೂ ಯಾರು ಆ ನದಿಯನ್ನು ಹುಟ್ಟಾಕಿದ್ದಾಗಲೇ ತನಗೆ ತಾನೇಗೆ ಉತ್ಪತ್ತಿ ಆಗಿರ್ತಕ್ಕಂಥ ಮಹಾಕ್ಷೇತ್ರ. ಯಾವ ಮನುಷ್ಯನೂ ಪ್ರಕೃತಿಯನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯವಿಲ್ಲ, ಆದರೆ ಪ್ರಕೃತಿಯನ್ನು ಒಂದು ದಾರಿಯನ್ನು ತೋರಿಸ್ಕೋಬೋದು. ನೋಡಮ್ಮ, ಹಿಂಗೆ ಹೋಗು ಹಂಗು ಅಂತ ಒಂದು ಕೆನಾಲ್ ಕಟ್ಬೋದು, ಒಂದು ಡ್ಯಾಮ್ ಕಟ್ಬೋದು, ಅಣೆಕಟ್ಟು ಕಟ್ಬೋದು, ಎಲ್ಲ ಕಟ್ಕೊಂಡು ಹೋಗ್ತೀರಿ. ಆದರೆ ಪ್ರತಿಯೊಬ್ಬನೂ ದಾರಿಯನ್ನು ತೋರ್ಸೋಕ್ಕೆ ಮೊದಲು ಭೂಮಿಗೆ ಕರ್ಕೊಂಬರೋದು ಗಂಗೋತ್ರಿ. ಅದಕ್ಕೆ ಭಗೀರಥನು ಗಂಗೆಯನ್ನು ಭೂಮಿಗೆ ತಂದಿರತಕ್ಕಂಥ ದಿನದಲ್ಲಿ ಗಂಗೋತ್ರಿ ಸ್ಪರ್ಶ ಮಾಡ್ತಕ್ಕಂಥ ದಿನವೇ ಈ ದಿನ. ಗಂಗೆ ಭೂಮಿಗೆ ಸ್ಪರ್ಶ ಮಾಡಿದ ದಿನ, ಈ ದಿನವನ್ನು ಗಂಗೋತ್ರಿ ಅಧ್ಯಯನ ಅಂತ ಕರಿತೀವಿ. ಇದಕ್ಕೆ ಅನಧ್ಯಾಯ ಅಂದಾಗ ನಾವು ಪೂರ್ಣವಾಗಿ ಮಂಗಳ ಕಾಮಾಕ್ಷಿ ಕೃಪಾಕಟಾಕ್ಷದಲ್ಲಿ, ಅಂದರೆ ಬಲಭಾಗದಲ್ಲಿ ದೇವಿಗೆ ಪೌರ್ಣಮಿ, ಎಡಭಾಗದಲ್ಲಿ ಅಮಾವಾಸ್ಯೆ ಅಂತ ಕರಿತೀವಿ. ಬಲಭಾಗದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಸ್ವರೂಪ, ಎಡಭಾಗದಲ್ಲಿ ಸಾಕ್ಷಾತ್ ಮಹಾವಿಷ್ಣು ಸ್ವರೂಪದಲ್ಲಿ ಇರತಕ್ಕಂಥ ಪರಮೇಶ್ವರ ರುದ್ರ. ಅದಕ್ಕೆ ಮಹಾವಿಷ್ಣು ರುದ್ರನಾಗಿದ್ದಾಗ ಅವನೇನು ಮಾಡ್ತಾನೆ, ಸೂರ್ಯನಾರಾಯಣ ಆಗ್ತಾನೆ. ಎಡಭಾಗದಲ್ಲಿ ಮಹಾವಿಷ್ಣು ಆಗಿದ್ದಾಗ ಸೌಮ್ಯ ವಿಷ್ಣು ಆಗ್ತಾನೆ. ಅದಕ್ಕೆ ಈಶ್ವರನು ಹಾಗೆ ಬಲಭಾಗದಲ್ಲಿದ್ದಾಗ ಶಿವನಾಗ್ತಾನೆ, ಎಡಭಾಗದಲ್ಲಿದ್ದಾಗ ರುದ್ರನಾಗ್ತಾನೆ. ಅದಕ್ಕೆ ವೀರಭದ್ರನೋ ಕಾಳಬೇರನು ಆಗ್ತಾನೆ. ಹೀಗೆ ದೇವಿಯ ಅಂಶವನ್ನು ಹೊತ್ತಿರತಕ್ಕಂಥದ್ದು ಬಲಭಾಗದಲ್ಲಿ ಯಾವತ್ತೂ ಸೂರ್ಯನಾಡಿ, ಎಡಭಾಗದಲ್ಲಿ ಚಂದ್ರನಾಡಿ. ಅದಕ್ಕೆ ಪೌರ್ಣಮಿ ದಿವಸ ಅಥವಾ ಅಮಾವಾಸ್ಯೆ ದಿವಸ ನಾವು ಯಾವತ್ತೂ ತಿಳ್ಕೊಳ್ಳಿ, ಇಂಥ ಒಂದು ಸಂಸ್ಕಾರದಲ್ಲಿ ನಾವು ಪೂಜೆ ಪುನಸ್ಕಾರ ಮಾಡೋದು ನೀರನ್ನು, ಈ ಗಂಗೋತ್ರಿಯನ್ನು ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ಇವತ್ತು ಎಲ್ಲ ಬಾವಿಗಳಲ್ಲಿ, ನಿಮ್ಮ ಸ್ವಂತ ಬಾವಿಗಳು ಎಲ್ಲಿದೆಯೋ, ಎಲ್ಲ ಕೆರೆಗಳು, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕೆರೆಗಳಿದೆಯೋ, ಯಾವ ಕಾಲಕ್ಕೂ ನದಿ, ಆ ನದಿ ಅಂದರೆ ಪ್ರಕೃತಿಯ ನಿಜವಾದ ನದಿ. ನೀವು ಯಾವುದೋ ಒಂದು ಚಾನಲ್ ಇದ್ದರೆ ನದಿ ಅಂದ್ಕೊಳ್ಳೋದಲ್ಲ, ಬಾವಿ, ಕೆರೆ ಅಥವಾ ನದಿ. ಸಮುದ್ರದ ಹತ್ರ ಇದ್ದರೆ ಭಾಳ ಸಂತೋಷ, ಸಮುದ್ರನೇ ನಿಮ್ಮದು ಅಂತ ಅನ್ಕೊಳ್ಳೋಣ. ಹೀಗೆ ಸಮುದ್ರ ಪೂಜೆಯನ್ನು ಮಾಡಬೇಕಾದ್ರೆ ಸಮುದ್ರದೊಳಗೆ ನಿಂತ್ಕೋಬೇಕು. ನೀವು ಸಮುದ್ರದ ದಡದ ಹತ್ರ ನಿಂತ್ಕೊಂಡು ಪೂಜೆ ಮಾಡಿದ್ರೆ ಪ್ರಯೋಜನ ಇಲ್ಲ. ನದಿ ಹತ್ರ ಆದರೆ ಎಲ್ಲೋ ಹರಿಯೋ ನದಿ ಹತ್ರ ದಡದಲ್ಲಿ ನಿಂತ್ಕೊಂಡು ಪೂಜೆ ಮಾಡ್ಬೋದು, ಅದು ಹರಿತಾ ಇರೋದು ಒಳ್ಳೆಯದು. ಬಾವಿ ಹತ್ರ ಪೂಜೆ ಮಾಡಿದ್ರೆ ಹೊರಭಾಗದಲ್ಲಿ ನಿಂತ್ಕೊಂಡು ಬಾವಿಲಿ ನಿಂತ್ಕೊಂಡು ಪೂಜೆ ಮಾಡಬಾರ್ದು. ಯಾಕಂದರೆ ಬಾವಿನ ಭೂದೇವಿ ಸ್ವರೂಪ ಅಂತ ಕರಿತೀವಿ. ಆ ಭೂಗರ್ಭವನ್ನು ಯಾವತ್ತು ತುಳಿಬಾರ್ದು ಅಂತ ಹೇಳ್ತೀವಿ. ಅದಕ್ಕೆ ಬಾವಿ ಹೊರಭಾಗದಲ್ಲಿ ನಿಂತ್ಕೊಂಡು ಪೂಜೆ ಮಾಡೋದು. ಕೆರೆಯನ್ನು ಯಾವತ್ತು ತಾಯಿ ಅಂಗಳ ಅಂತ ಕರಿತೀವಿ. ಅಂದರೆ ತಾಯಿ ಸ್ತನಗಳನ್ನು ಯಾವತ್ತು ಹಾಲನ್ನು ಕುಡಿಸ್ತಕ್ಕಂಥವಳೆ ಆ ತಾಯಿ ಅಂಗಳು. ಅದಕ್ಕೆ ತಾಯಿ ಅಂಗಳ ಅನ್ನೋದು ಯಾವ ಭಾಗಲು ಕೆರೆ ಅಂತ ಕರಿತೀವಿ. ಅದಕ್ಕೆ ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ನಾವು ಅಕಸ್ಮಾತ್ ತುಳಿದ್ಬಿಟ್ರೆ ಕ್ಷಮಸಮ್ಮ ತಾಯಿ ಅಂತ ಕೇಳ್ಕೊಳ್ಳೋದು. ತಾಯಿ ಅಂಗಳದಲ್ಲಿ ಆಟ ಆಡಬಾರ್ದು. ಅದಕ್ಕೆ ಕೆರೆಗಳನ್ನು ತುಳಿಬಾರ್ದು, ಹೊರಭಾಗದಲ್ಲಿ ನೀರಿಂದ ಹೊರಭಾಗ ನಿಂತ್ಕೊಂಡು ಆ ಪೂಜೆಯನ್ನು ಮಾಡ್ಕೋಬೇಕು. ಆದರೆ ಸಮುದ್ರ ಮಾತ್ರ ತುಳಿದು, ಅಂದರೆ ಒಳಭಾಗದಲ್ಲೇ ಹೋಗಿ ಲಕ್ಷ್ಮಿಯಲ್ಲೇ ಇರ್ತಾಳೆ ಅಮ್ಮ ತಾಯಿ ಜಗನ್ಮಾತೆ, ಸಮುದ್ರ ವಸನೆ ದೇವಿ, ಸಮುದ್ರದಲ್ಲಿ ವಾಸವಾಗಿರ್ತಕ್ಕಂಥ ದೇವಿನ ಹುಡುಕೊಂಡು ಹೋಗಬೇಕು. ಆ ನೀರನ್ನು, ಸಮುದ್ರವನ್ನು ಋಣ ತೀರಿಸ್ತಕ್ಕಂಥ ಉಪ್ಪು ನೀರಲ್ಲಿ ನಿಂತು ಸ್ನಾನವನ್ನು ಮಾಡದೆ ನಾವು ಆ ಪೂಜೆಯನ್ನು ಮಾಡಬೇಕು. ಅಂದರೆ ನಮ್ಮ ಹೊಟ್ಟೆ ಭಾಗದೊಳಗೋ ಅಥವಾ ಮೊಣಕಾಲಿನವ್ರಿಗೋ ನೀರನ್ನು ನಿಂತ್ಕೊಂಡು ಪೂಜೆಯನ್ನು ಮಾಡಬೇಕು. ಈ ಪೂಜೆಯನ್ನು ಮಾಡಿ ತದನಂತರ ಅನುಗ್ರಹ. ಇವತ್ತು ಎಲ್ಲರೂ ನಿಮ್ಮ ನಿಮ್ಮ ಬಾವಿ ಹತ್ರ, ಅಂದರೆ ಆ ಬಾವಿ ನೀರನ್ನ ಒಂದು ಕೊಡ ನೀರು ಸೇರ್ಕೊಳ್ಳೋದು, ಬಾವಿ ಹತ್ರನೇ ಪೂಜೆ ಮಾಡಬೇಕು. ಕೆರೆ ಹತ್ರ ಹೋದರೆ ಕೆರೆ ಹತ್ರ ನಿಂತ್ಕೊಂಡು ಆ ಅಂಗಳದಲ್ಲೇ ಪೂಜೆ ಮಾಡಬೇಕು. ಅಥವಾ ನದಿ ಇದ್ದರೆ ನದಿ ಅಂಗಳದಲ್ಲೇ ನಿಂತ್ಕೊಂಡು ನದಿ ಹತ್ರ ಪೂಜೆ ಮಾಡೋದು. ಅಥವಾ ಸಮುದ್ರದಲ್ಲಿದ್ದರೆ ಸಮುದ್ರದ ನೀರೊಳಗೆ ನಿಂತ್ಕೊಂಡು ಪೂಜೆ ಮಾಡಬೇಕು. ಇಷ್ಟನ್ನು ಪೂಜೆಯನ್ನು ಪರಿಪೂರ್ಣ. ನೀರ ಹತ್ರ ಸಮುದ್ರದ ನಿಂತ್ಕೊಂಡ್ರೆ ನೀರು ಮಧ್ಯೆ ಹೋಗ್ತೀನಿ ಅಂತ ಮಧ್ಯೆ ಹೊಟ್ಟೋಗಿ ನಿಂತ್ಕೊಂಡ್ಬಿಡ್ಬೇಡಿ. ಹರ್ಕೊಂಡು ಹೋಗೋದು ನೀವು ಹೊಟ್ಟೋಗ್ತೀರ, ಆಮೇಲೆ ನಿಮ್ಮನ್ನು ಇನ್ನೊಬ್ಬರು ಪೂಜೆ ಮಾಡಬೇಕಾಗತ್ತೆ. ಹಾಗೆ ಪೂಜೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡದೆ ನೀವು ದೇವರ ಸಾನ್ನಿಧ್ಯ, ದೇವರ ಪೂಜೆ, ಅಲೆಗಳು ಭಾಳ ಹುಷಾರು. ನೀರು ಸಮುದ್ರದ ಮಧ್ಯದಲ್ಲಿ ಪೂಜೆ ಮಾಡ್ತಕ್ಕಂಥ ವಿಧಾನ. ಇವತ್ತು ಪೂಜೆ ಮಾಡಬೇಕಾದ್ರೆ ಮಂಗಳವಾರ ಆಗಿರೋದ್ರಿಂದ ಸಾಯಂಕಾಲ ಸೂರ್ಯ ಅಸ್ತವಾಗಕ್ಕೆ ಮೊದಲು ಪೂಜೆ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ಸಾಯಂಕಾಲ ಸೂರ್ಯ ಅಸ್ತವಾಗಕ್ಕೆ ಮೊದಲು. ಆ ಸೂರ್ಯನು ಇನ್ನೇನು ಅಸ್ತಮಾನ ಸೂರ್ಯ, ಸ್ವಯಂ ದಿವಾಕರ ವಿಷ್ಣು. ಅದಕ್ಕೆ ವಿಷ್ಣು ಸ್ವರೂಪದಲ್ಲಿರ್ತಾನಂತೆ. ಇನ್ನು ಮುಳುಗೋ ಸೂರ್ಯ ಯಾವತ್ತು ವಿಷ್ಣು ಸ್ವರೂಪ ಅಂತ ಕರಿತೀವಿ. ಬೆಳಗಿನ ಸೂರ್ಯ ಯಾವತ್ತು ಬ್ರಹ್ಮ ಸ್ವರೂಪ, ಮಾಧ್ಯಾಹ್ನಿಕ ಸೂರ್ಯ ಪರಮೇಶ್ವರನ ಸ್ವರೂಪ. ಈ ವಿಷ್ಣು ಸ್ವರೂಪದಲ್ಲಿರೋನ್ನ ಸ್ಮರಣೆ ಮಾಡ್ಕೋಬೇಕಾದ್ರೆ ಶನೇಶ್ವರ ಅಲ್ಲೇ ಇರ್ತಾನೆ. ಆ ಶನಿನ ಸ್ಮರಣೆ ಮಾಡ್ಕೋಬೇಕು. ಕರ್ಮವನ್ನು ಕಳೀತಕ್ಕಂಥವನು ಸೃಷ್ಟಿಯಾಗಿರೋ ಗಂಗೆಯನ್ನು ಭೂಮಿಗೆ ತಂದಾಗ ಇಡೀ ಜೀವಮಾನದಲ್ಲಿ ಪ್ರತಿಯೊಬ್ಬನ ಸಾಯೋವನಿಗೆ ಹುಟ್ಟಿಸುತ್ತೆ. ಅಂದರೆ ಎಂತೆಂಥ ಸತ್ತೋಗೋದನ್ನೋ ಎಂತೆಂಥ ರೋಗ ರುಜಿನಗಳನ್ನ ವಾಸಿ ಮಾಡಿರ್ತಕ್ಕಂಥ ಗಂಗೆ. ಅದಕ್ಕೆ ಪವಿತ್ರ ಗಂಗೆ ಅಂತ ಕರಿತೀವಿ. ಈ ಗಂಗೆನ ಗಂಗೋತ್ರಿ ಅಂತ ಬರೀ ಕರೀತಾರೆ. ಆ ಗಂಗೋತ್ರಿ, ಯಮನೋತ್ರಿ ಅಂದರೆ ಮೂಲಸ್ಥಾನ ಅಂತ ಕರಿತೀವಿ. ಆ ಗಂಗೆನ ಇಲ್ಲೇ ನೆನೆಸ್ಕೊಂಡು, ನೀವೆಲ್ಲಿ ಹೋಗೋಕ್ಕಾಗಲ್ವಲ್ಲ, ಕೆಲವರು ಅಲ್ಲಿದ್ದವರು ಇವತ್ತೆಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ನಿಜವಾದ ಗಂಗೋತ್ರಿ ಎಲ್ಲಿರುತ್ತೆ ಅಂದರೆ ಭಾಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಗಂಗೋತ್ರಿ. ನೀವು ಅಲ್ಲಿ ನೋವು ನಿಂತ್ಕೋಬೇಕು. ಯಾವುದು ಬೆಟ್ಟದ ಮೇಲಿಂದ ನೀರು ಬೀಳ್ತಾ ಇಲ್ಲ. ನೀವು ಕರೆಕ್ಟಾಗಿ ಅಲ್ಲಿ ನಿಂತರೆ ಒಂದು ಕಂಬಿಗಳು ಹಾಕಿರ್ತಾರೆ. ಕಂಬಿ ಹತ್ರ ಹಿಂಗೆ ನಿಂತ್ಕೊಂಡು ಆ ತಲೆ ಹಿಂಗೆ ಭಾಗದಲ್ಲಿ ತಲೆ ಉಳ್ಳೋಗುತ್ತೆ, ಅಷ್ಟು ಫೋರ್ಸ್ ಆಗಿರುತ್ತೆ.
ಆಕಾಶದಿಂದ ಡೈರೆಕ್ಟಾಗಿ ಭೂ ಸ್ಪರ್ಶ ಮಾಡೋ ಜಾಗನೇ ಗಂಗೋತ್ರಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಥಳ. ಎಲ್ಲೂ ನಿಮ್ಗೆ ಯಾವ ಬೆಟ್ಟದ ಮೇಲಿಂದ ಫಾಲ್ಸ್ ಬೀಳೋದಾಗಲಿ ಹೊರಭಾಗದಲ್ಲಿ ಎಲ್ಲೂ ಬಿಡೋದಿಲ್ಲ. ಆಕಾಶ ಭೂಮಿನ ಮುಟ್ತಾ ಇರೋ ನೀರು ಜಾಗ ಏಕೈಕ ಸ್ವರೂಪ ಗಂಗೋತ್ರಿ. ಅಂಥ ಒಂದು ಗಂಗೋತ್ರಿಯನ್ನು ಕಂಬಿಗಳು ಬೇರೆ ಹಾಕಿರ್ತಾರೆ. ಎಷ್ಟು ಫೋರ್ಸ್ ರಭಸ ಅಂದರೆ ಈಶ್ವರ ತಲೆ ಮೇಲೆ ಹಿಡ್ಕೊಂಡು ಅವಳನ್ನ ಕಂಟ್ರೋಲ್ ಮಾಡ್ಕೊಂಡು ಆಮೇಲೆ ಬಿಟ್ಟ ನೀರೇ ಇಷ್ಟು ಫೋರ್ಸ್ ಆಗಿರಬೇಕಾದ್ರೆ ಅಕಸ್ಮಾತ್ ಹಾಗೇ ಬಿಟ್ಬಿಟ್ಟಿದ್ರೆ ಭಗೀರಥ ಬಂದ ಅಂತ ತೊಗೊಂಡು ಹೋಗೋದು ಗಂಗೆನ ಅಂದಿದ್ರೆ ತೊಳ್ಕೊಂಡು ಹೊರಟೋಗೋದು. ಯಾವ ಕೈಯಲ್ಲೂ ಭೂಮಿಯನ್ನು ತಡ್ಕೊಳಕ್ಕೆ ಆಗ್ತಿರಲಿಲ್ಲ, ಭೂಮಿನ ಕೊಚ್ಕೊಂಡು ಹೊರಟೋಗೋದು. ಅಂಥ ಒಂದು ಪರಿಸ್ಥಿತಿ ಇನ್ನು ಮೇಲೆ ಉತ್ಪತ್ತಿ ಆಗಿದೆ. ಯಾಕಂದರೆ ಗಂಗೆ ಕರಗ್ತಾ ಇಲ್ಲ ನೋಡಿ, ಭಾಳ ವಿಶೇಷ. ಅದಕ್ಕೆ ಗಂಗೆಯನ್ನು ಚೆನ್ನಾಗಿ ಸ್ಮರಣೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅಮ್ಮ ಹೇಗಿದ್ರೂ ಭೂಮಿ ಮೇಲೆ ಬಂದಿಟ್ಟಿದ್ದೀವಿ, ನೀರು ಉಪಯೋಗ ಆಗುವಂಥ ವಸ್ತು. ನೀರನ್ನು ಯಾವ ಕಾಲಕ್ಕೂ ನಾವು ಎಷ್ಟೋ ಜನ ಕೊಳೆ ಸುಮ್ಮನೆ ತಿರುಗಿಸಿರ್ತಾರೆ, ಹಲ್ಲು ಉಜ್ತಾ ಇರ್ತಾರೆ, ಪೇಸ್ಟ್ ಹಾಕೊತಿರ್ತಾರೆ, ನಿಧಾನಕ್ಕೆ ನೀರು ಬಿಟ್ಟಿರ್ತಾರೆ. ಇವು ತಾತನ ಮನೆ ಗಂಟೆ ಹೋಗುತ್ತೆ, ಎಲ್ಲ ನೀರು ಹೋಗ್ತಾನೇ ಇದ್ದಾರೆ, ವೇಸ್ಟ್ 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 ಅಂತ ಇದ್ದಾರೆ. ಆ ನೀರನ್ನು ಎಷ್ಟು ಕಾಲ ಕಾಪಾಡಬೇಕು ಅಂದರೆ ಇವತ್ತು ದಿವಸ ಮಳೆ ಬಂದಾಗ ರೈನ್ ಹಾರ್ವೆಸ್ಟಿಂಗ್ ಅಂತ ಮಾಡ್ಕೋಬೇಕು. ಅದಕ್ಕೆ ಇವತ್ತು ಮುಖ್ಯವಾಗಿ ಎಲ್ಲರೂ ನೀರಿನ ಬಗ್ಗೆ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ದಿನ, ನೀರಿನ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ದಿನ, ನೀರನ್ನು ಚೆನ್ನಾಗಿ ಸಂರಕ್ಷಣೆ ಮಾಡುತ್ತೆ. ಏಕೆಂದರೆ ಇನ್ಮೇಲೆ ಸಿಕ್ಕಂಥ ನೀರು ಎಷ್ಟೋ ನೀರು ಮಳೆ ನೀರು ಹರ್ಕೊಂಡು ಹೋಗೋದು ಕುಡಿಯೋಕ್ಕೆ ಪ್ರಯೋಜನ ಇಲ್ಲ, ಎಷ್ಟೋ ಸಮುದ್ರ ನೀರಿದ್ರೂ ಕುಡಿಯೋಕ್ಕೆ ಪ್ರಯೋಜನ ಇಲ್ಲ. ನೀರು ಯಾವುದು ಕುಡಿಯೋಕ್ಕೋ ಅಷ್ಟು ಮಾತ್ರ ಕುಡಿಬೋದು. ಯಾವುದು ಅಂದರೆ ರಾಶಿಗಟ್ಟಲೆ ಇರತಕ್ಕಂಥ ನೀರಲ್ಲಿ ಹಿಂಗೆ ತೊಗೊಂಡ್ರೆ ಕೈಯಲ್ಲಿ ನಮ್ಮ ಬೊಗಸೆ ತುಂಬ ನೀರು ಬರೋದೋ, ಒಂದು ಬಿಂದಿಗೆ ತುಂಬ ನೀರು ಬರುತ್ತೋ ಅಷ್ಟು ಮಾತ್ರ ನಮ್ಮದೇ ಹೊರತು ಇಡೀ ನೀರು ನಮಗೆ ಸಾಧ್ಯವಿಲ್ಲ. ಅದಕ್ಕೆ ಅವನವನ ಋಣ ನೀರಿನ ಋಣ ಅಂತೀವಿ. ಅದಕ್ಕೆ ನೀರು ಋಣ, ಭೂಮಿ ಋಣ ಎಲ್ಲವೂ ತೀರಿಸ್ಕೊಳ್ತಕ್ಕಂಥ ಒಳ್ಳೆಯ ದಿನ ಇವತ್ತು. ಗಂಗೋತ್ರಿಯನ್ನು ಸ್ಮರಣೆ ಮಾಡ್ಕೊಳ್ಳೋ ದಿನ. ಭಗೀರಥ ಯಾತಕ್ಕೆ ತಂದ ಅಂದರೆ ಅವನಲ್ಲಿರ್ತಕ್ಕಂಥ ಪಾಪಕರ್ಮಗಳನ್ನು ಇಡೀ ವಂಶ ಪಾರಂಪರೆಗೆ ಅಷ್ಟೂ ಜನ ಸತ್ತೋಗಿದ್ದಾಗ 1180 ಜನಗಳು ವಿಶೇಷವಾಗಿರ್ತಕ್ಕಂಥ ರಾಜ್ಯದಲ್ಲಿ 101 ಜನ ಅವನ ಅಣ್ಣ ತಮ್ಮಂದರೆಲ್ಲ ಹೋಗ್ಬಿಟ್ಟಿರ್ತಾರೆ. ಆ ಅಣ್ಣ ತಮ್ಮಂದನ್ನು ಬದುಕಬೇಕು, ಪುನರ್ಚೇತನ. ಆ 108 ಅನ್ನೋದೇನೆಂದರೆ ಉಪನಿಷತ್. ಈ ಉಪನಿಷತ್ಗಳು 108 ಉಪನಿಷತ್ಗಳು ಇವತ್ತಿನ ದಿವಸ ಭೂಮಿ ಮೇಲೆ ಇದೆ ಅಂದರೆ ಗಂಗೆನೇ ಕಾರಣ. ಆ 108 ವಿಶೇಷವಾಗಿರ್ತಕ್ಕಂಥ ಅಷ್ಟೋತ್ರ ಅಂತ ಏನು ಜಪ ಮಾಡ್ತೀವಿ ಅದಕ್ಕೆ ಭಗೀರಥನೇ ಕಾರಣ. ಅಂಥ ಒಂದು ಭಗೀರಥ ಗಂಗೆಯನ್ನು ತಂದಿರೋ ಈ ಸಂಸ್ಕಾರದಲ್ಲಿ ನಾವು ಪೂಜೆ ಪುನಸ್ಕಾರ ಕೈಂಕರ್ಯವನ್ನು ಮಾಡ್ಕೋಬೇಕು. ಎಲ್ಲರೂ ಗಂಗೆಗೆ ನಮಸ್ಕರಿಸ್ತಾ ಪೂಜೆಯನ್ನು ಮಾಡ್ಕೊಳ್ಳಿ. ಎಲ್ಲರಿಗೂ ಗಂಗೆ ಮಂತ್ರ ಗೊತ್ತೇ ಗೊತ್ತು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅದಕ್ಕೆ 3 ಸಲ ವಿಶೇಷವಾಗಿ ಎಲ್ಲ ಪೂಜೆ ಮಾಡಿ ಆ ನೀರಿನಿಂದ ವಿಶೇಷವಾಗಿ ಮನೆಗೆ ತುಂಬಿಸ್ಕೊಳ್ಳಿ. ನೀರನ್ನ ತುಂಬಿಸ್ಕೋಬೇಕು ಅಂತ ಹೇಳ್ತೀವಿ. ಅದಕ್ಕೆ ಗಂಗೆ ಪೂಜೆ ಮಾಡಿ ಮನೆಗೆ ತೊಗೊಂಡ್ಬಂದು ನೀರು ತುಂಬಿಸ್ಕೋಬೇಕು. ಅಕಸ್ಮಾತ್ ಸಮುದ್ರದಲ್ಲಿ ಮಾಡಿರೋರು 3 ಸಲ ಮುಳುಗಿ ಬಂದರೆ ಸಾಕು. ನದಿ ಹತ್ರ ಇರೋರು, ಕೆರೆ ಹತ್ರ ಇರೋರು, ಬಾವಿ ಹತ್ರ ಇರೋರು ಮಾತ್ರ ಮನೆಗೆ ತರಬೇಕು ಆ ನೀರನ್ನು. ಏನು ಮಾಡಬೇಕು ಅದು ಕಾರ್ಯಕ್ರಮ ನೋಡ್ತಾ ಇದ್ರೇ ಗೊತ್ತಾಗೋದು. ಇವತ್ತಿನ ದಿವಸ ಮಂಗಳವನ್ನು ಹಾಡೋಣ. ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳ.